ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಹಿ ಜಿಮ್ಗೆ ಹೋಗೋದಕ್ಕಿಂತ ಮುಂಚೆ ಈ ರೀತಿ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಹಾಗಾಗಿ ನಾನು ಅವ್ರಿಗೆ ಬ್ಲ್ಯಾಕ್ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಒಂದು ಗ್ಲಾಸ್ಗೆ ಅಥವಾ ವಾಟರ್ ಬಾಟಲ್ಗೆ ಈ ರೀತಿ ಕಾಫಿ ಪೌಡರ್ನ ಹಾಕ್ಕೊಂಡು ಬಿಸಿ ನೀರನ್ನ ಆ್ಯಡ್ ಮಾಡಿದ್ರೆ ಅದೇ ಬ್ಲ್ಯಾಕ್ ಕಾಫಿ. ಸೊ ಶುಗರ್ ಏನೂ ಆ್ಯಡ್ ಮಾಡೋ ಹಂಗಿಲ್ಲ, ಜಸ್ಟು ಬಿಸಿ ನೀರಿಗೆ ಕಾಫಿ ಪೌಡರ್ನ ಹಾಕ್ಕೊಟ್ರೆ ಬ್ಲ್ಯಾಕ್ ಕಾಫಿ ಆಗುತ್ತೆ. ಇದ್ರ ಜೊತೆ ಮೂಸ್ಲಿ ಅಥವಾ ಓಟ್ಸ್ನ ತಿನ್ಕೊಂಡು ಹೋಗ್ತಾಯಿದ್ರು. ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಊಟ ಮಾಡೋದ್ರಿಂದ ಜಸ್ಟ್ ಕಾಫಿ ಅಂದರೆ ಬ್ಲ್ಯಾಕ್ ಕಾಫಿ ಒಂದೇ ಸಾಕು, ಮೂಸ್ಲಿ ಏನೂ ಬೇಡ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಕಾಫಿನ ರೆಡಿ ಮಾಡಿದೆ. ಅದನ್ನ ಇಟ್ಕೊಳಕ ಅವನು ಬ್ಲ್ಯಾಕ್ ಕಾಫಿ ಕುಡಿದಲ್ಲ. ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ. ಅದು ಯಾಕೆ ನನಗೆ ಅಪ್ಪರ್ ಲಿಪ್ ಮೇಲೇನೆ ಪಿಂಪಲ್ಸ್ ಐತೈತೆ ಇಲ್ಲಿ. ಸೊ ಇವಾಗ ಮಹಿ ಜಿಮ್ಗೆ ಹೊರಟಿದ್ದಾರೆ. ಪಪ್ಪಂಗೆ ಬಾಯ್ ಮಾಡ್ತಾವ ನೀವು ಈಗಲೇ ಬಾಯ್ ಮಾಡ್ತಾವ. ಬಾಯ್ ಪಪ್ಪ, ಬಾಯ್ ಪಪ್ಪ ಮಾಡು, ಬಾಯ್ ಬಾಯ್ ಮಾಡು. ಫ್ರಂಟಿಂದ ಮಾಡು, ಹಿಂದೆ ಮಾಡ್ತಿದ್ದಾನೆ. ಫೋನ್ ಮಾಡ್ತೀರಾ? ಫೋನ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ತಡಿ, ಬೇಗ ಬಾ ಪಪ್ಪ. ಬಾಯಿ ಮಾಡೋದು ಮಾತ್ರ ಬಿಡ್ತಾ ಇಲ್ಲ ರೀ, ಹಿಂದೆಯಿಂದ ಬಾಯಿ ಮಾಡ್ತಾರೆ. ಇಲ್ಲಿ ಈ ಕೈ, ಹಾಂ ಹೀಗೆ ಮಾಡು, ಬಾಯ್ ಮಾಡು, ಬಾಯ್. ನಾವು ಹೋಗೋಣ, ಆಚೆ ಹೋಗೋಣ, ಬಾ ಬೇಗ ಅಡುಗೆ ಮಾಡ್ಬಿಟ್ಟು ಹೋಗೋಣ. ಪಾಲಕ್ ದಾಲ್ ಕಿಚಡಿ ಮಾಡೋದಕ್ಕೆ ನಾನಿಲ್ಲಿ ಈ ಒಂದು ಕಪ್ ಅಳತೆಯಷ್ಟು ಅಕ್ಕಿ ಮತ್ತು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ವಾಶ್ ಮಾಡಿ 3 ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡಾದಮೇಲೆ ಇದನ್ನು ಒಂದು 5-10 ನಿಮಿಷ ನೆನೆಯೋದಕ್ಕೆ ಅಂತ ಬಿಟ್ಬಿಡೋಣ. ನೀರು ಹಾಕ್ಬಿಟ್ಟು 5 ನಿಮಿಷ ನೆನಿಬೇಕು. ಸೊ ಅಷ್ಟರಲ್ಲಿ ನಾವು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಕಾಗುತ್ತೆ ಪಾಲಕ್ಕು. ಇವಾಗ ಕುದೀತಾ ಇರೋ ನೀರಿಗೆ ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ 1-2 ಕುದಿ ಕುದಿಸ್ಕೊಳ್ಳೋಣ. 1-2 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಪಾಲಕ್ ಸೊಪ್ಪನ್ನ. ಅಕ್ಕಿ ಮತ್ತು ಬೇಳೆನ, ಹೆಸರು ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆ್ಯಂಡ್ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ, ಹಾಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2-3 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಕೂಗಿಸ್ಕೊಳ್ಳೋಣ. ಪಾಲಕ್ ಸೊಪ್ಪನ್ನ ಮಾತ್ರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಪಾಲಕ್ ಸೊಪ್ಪನ್ನು ಮಾತ್ರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಕೊಂಡಾಗಿದೆ, ಚೆನ್ನಾಗಿ ಪೇಸ್ಟ್ ಆಗಿದೆ ಪಾಲಕ್ ಸೊಪ್ಪು. ಸೊ ನೋಡ್ತಾ ಇರ್ಬೋದು, ಫುಲ್ಲು ನೈಸ್ ಪೇಸ್ಟ್ ಆಗಬೇಕಿದು. ಸೊ ಇವಾಗ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಕುಕ್ಕರ್ ವಿಷಲೆಲ್ಲ ಹೋದ್ಮೇಲೆ ಸೊ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ಸೊ ನೋಡ್ತಾ ಇರ್ಬೋದು, ಪರ್ಫೆಕ್ಟಾಗಿ ಬೆಂದಿದೆ ಅನ್ನ ಮತ್ತು ಬೇಳೆ. ಸೊ ನನಗಂತೂ ಏನಂತಾರೆ ಅಳತೆ ಕರೆಕ್ಟಾಗಿ ನೀರು ಹಾಕಿದ್ದೀನಿ ಅಂತ ಅನ್ನಿಸ್ತು. ಸೊ ನೀವು ಅಷ್ಟೇ ನೋಡಿಕೊಂಡು ನೀರನ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಕಿಚಡಿ ಅಂತ ಹೇಳಿದರೆ ಸ್ವಲ್ಪ ತೆಳ ಇರಬೇಕು, ತುಂಬ ತೆಳ ಇರಬಾರ್ದು, ಸ್ವಲ್ಪ ತೆಳ ಇರಬೇಕಷ್ಟೆ. ಈಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನು ಕುಕ್ಕಿಂಗ್ ಆಯಿಲು ಮತ್ತು 1-2 ಸ್ಪೂನು ತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ನಿಮಗೆ ಯಾವ ತುಪ್ಪ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ನಂದಿನಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ ಅನ್ನೋ ಹಾಗೆ ನಾವು ನೆಕ್ಸ್ಟು ಜೀರಿಗೆನ ಹಾಕ್ಕೊಳ್ಳೋಣ.
1 ಸ್ಪೂನ್ ಜೀರಿಗೆ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ. ಇವಾಗ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅದು ಕಲರ್ ಬಿಟ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಸ್ಪೂನ್ ಆಗುತ್ತೆ ಸಾಕು. ಅಷ್ಟು ಹಾಕ್ಕೊಂಡು ಅದು ಕೂಡ ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋ 1 ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಹಣ್ಣು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಎಣ್ಣೆ ಬಿಟ್ಕೊಳ್ಬೇಕು ಚಿಲ್ಲಿ ಪೌಡರು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದು ಎಣ್ಣೆ ಬಿಟ್ಟಿದೆ. ನೆಕ್ಸ್ಟ್ ಈಗ ನಾವು ಪಾಲಕ್ ಸೊಪ್ಪನ್ನ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡೋಣ. ಮಿಕ್ಸಿಲಿ ಸ್ವಲ್ಪ ಪಾಲಕ್ದು ಏನು ಎಕ್ಸ್ಟ್ರಾ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ನಾವು ಕುದಿಸಿರೋದ್ರಿಂದ, ಅಂದರೆ ಪಾಲಕ್ ಸೊಪ್ಪನ್ನ ಆಲ್ರೆಡಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಇದೊಂಚೂರು ಕುದಿ ಬಂದರೆ ಸಾಕಾಗುತ್ತೆ. ಇದಕ್ಕೆ ಲೈಟಾಗಿ ಒಂಚೂರು ಉಪ್ಪು ಹಾಕೊಳ್ಳೋಣ. ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನೀವು ರುಚಿ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಈ ಒಂದು ಮಿಶ್ರಣಕ್ಕೆ ನಾವು ಅನ್ನ ಏನು ಕೂಗಿಸ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಾ ಹೋಗೋಣ. ರೈಸ್ನೆಲ್ಲ ಹಾಕೊಂಡಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ, ಇದು ಪಾಲಕ್ ಕಿಚಡಿ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮ್ಗೇನಾದರೂ ಇದು ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಳಿ, ಅಂದರೆ ತುಂಬ ತೆಳುನೂ ಇರಬಾರ್ದು, ಇಷ್ಟಿದ್ರೆ ಸಾಕು. ಸೊ ಪಾಲಕ್ ಕಿಚಡಿ ರೆಡಿ ಆಗಿದೆ. ಈಗ ಕ್ಲೋಸ್ ಮಾಡೋಣ ಆ್ಯಂಡ್ ರಾಯ್ತ ಮಾಡ್ಕೊಳ್ಳೋಣ ಈಗ. ಸೊ ಈಗ ರಾಯ್ತ ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಟೊಮೆಟೊನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಖಾಲಿ ಆಗಿಬಿಟ್ಟಿದೆ, ಸೊ ಹಂಗಾಗಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಇದ್ದಿದ್ರೆ ರಾಯ್ತ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ನನಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ತುಂಬ ಇಷ್ಟ, ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಿಚಡಿಗೆ ಕಾಂಬಿನೇಷನ್ನು ರಾಯ್ತಾನೆ, ಸಕ್ಕತ್ತಾಗಿರುತ್ತೆ. ಸೊ ಟ್ರೈ ಮಾಡಿ. ಪನ್ನೀರ್ ಕಿಚಡಿ ಮಾಡಿದ್ದೀನಲ್ವ, ಸೊ ರಾಯ್ತ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇದ್ರ ಮೇಲೆ ಲೈಟಾಗಿ ಒಂಚೂರು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಸಖತ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಆ್ಯಂಡ್ ರಾಯ್ತ ರೆಡಿ. ಪನ್ನೀರ್ ತವಾ ಫ್ರೈ ಮಾಡೋದಕ್ಕೆ ನಾನು ಪನ್ನೀರ್ ರೋಸ್ಟ್ ಅಥವಾ ಪನ್ನೀರ್ ತವಾ ಫ್ರೈ ಮಾಡೋದಕ್ಕೆ ಈಗ ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕರ್ಡು, ಅದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಆ್ಯಂಡ್ ಸ್ವಲ್ಪ ಧನಿಯಾ ಪೌಡರು ಲೈಟಾಗಿ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ ಆ್ಯಂಡ್
ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ, ಲೈಟಾಗಿ ಚಿಕನ್ ಮಸಾಲ ಆ್ಯಂಡ್ ಜೀರಿಗೆ ಪೌಡರು ಸ್ವಲ್ಪ, ಜೀರಾ ಪೌಡರ್ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಿದ್ರೆ ನೀವು ಇದಕ್ಕೆ ಲೆಮನ್ನ ಆ್ಯಡ್ ಮಾಡ್ಬೋದು. ನನಗೆ ಸಾಕು, ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಲೆಮನ್ ಏನೂ ಬೇಡ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಐಶು ಅಂತ. ಸೊ ಇವಾಗ ಮಿಕ್ಸ್ ಆಗಿದೆ ಚೆನ್ನಾಗಿ, ಬ್ಯಾಟರ್ ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಪನ್ನೀರನ್ನ ಹಾಕೊಳ್ಳೋಣ. ಸೊ ಪನ್ನೀರನ್ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಪನ್ನೀರ್ ತವಾ ಫ್ರೈ ಮಾಡೋಣ. ಇದಕ್ಕೆ ನಾನು ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮ್ಯಾರಿನೇಟ್ ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪನ್ನೀರು. ನಾನು ಲಿಶಾಂತ್ನ ಹಿಡ್ಕೊಂಡೆ ಅಡುಗೆ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸ್ವೆಟ್ ಆಗಿದ್ದೀನಿ, ನನಗೆ ಒಂಥರ ಅನ್ನಿಸ್ತಾ ಇದೆ. ಸೊ ಇವಾಗ ಅಡುಗೆ ಎಲ್ಲ ಆಗಿದೆ. ಮೈಗೆ ಸ್ವಲ್ಪ ಸ್ನಾನ ಮಾಡ್ಕೊಂಡು ಇವಾಗ ಹೊರಗಡೆ ಹೋಗಬೇಕು. ನಾನು ಅಮ್ಮ ಇಲ್ಲಿ ಅಮ್ಮ ಫುಲ್ ಸ್ವೆಟ್. ಲಿಶಾಂತ್ನ ಹಿಡ್ಕೊಂಡೇ ಕೆಲಸ ಮಾಡಬೇಕು. ನೋಡಿ, ಇದು ಈ ಕೈ ಫುಲ್ಲು ಪೇಯ್ನ್ ಬಂದ್ಬಿಟ್ಟಿದೆ ನನಗೆ. ಅವ್ನು ಹಿಡ್ಕೊಂಡೇ ಮಾಡಬೇಕು. ಕೆಳಗಡೆ ಬಿಟ್ಟರೆ ಅಳ್ತಾನೆ ಯಪ್ಪ ಆಗಲ್ಲ ಫ್ರೆಂಡ್ಸ್. ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡ್ತೀನಿ ಅಂದರೆ ಇವನ್ನ ಹಿಡ್ಕೊಂಡು. ಸೊ ಆಗೋದಿಲ್ಲ. ಪಾಲಕ್ ದಾಲ್ ಕಿಚಡಿನ ಫಸ್ಟ್ ಇವನಿಗೆ ಸ್ವಲ್ಪ ತಿನ್ನಿಸ್ಬಿಡ್ತೀನಿ, ಅದಾದಮೇಲೆ ರೆಡಿ ಮಾಡ್ತೀನಿ. ಇಲ್ಲಾಂದರೆ ರೆಡಿ ಮಾಡಾದ್ಮೇಲೆ ತಿನ್ಸೋಕೆ ಹೋದರೆ ಫುಲ್ ಬಟ್ಟೆ ಎಲ್ಲ ಮಾಡ್ಕೊತಾನೆ, ಇಲ್ಲೆಲ್ಲ ಮಾಡ್ಕೊಳ್ತಾನೆ. ಹಾಗಾಗಿ ಸ್ವಲ್ಪ ಅವನಿಗೆ ತಿನ್ನಿಸ್ತೀನಿ. ಆ್ಯಂಡ್ ನನಗೆ ಅಪ್ಪರ್ ಲಿಪ್ ಮೇಲೇ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ. ನಮ್ಮ ಫುಲ್ ಸ್ವೆಟ್. ಅಮ್ಮ ಗಲೀಜಾಗಿದ್ದಾಳೆ ಈಗ. ಸೊ ಅವ್ನು ಮುದ್ದು ಮಾಡೋದು ಜಾಸ್ತಿ. ಆಯಿತು ಸಾಕು ಅಯ್ಯೋ ಮುಟ್ಟು ಗೊಬ್ಬರ ಇದು. ಸೊ ಇವಾಗ ಅವನಿಗೆ ಸ್ವಲ್ಪ ಕಿಚಡಿ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ನಾನು ಅವನು ಸ್ವಲ್ಪ ಮೈಗೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತೀವಿ. ಮೈ ಇನ್ನೇನು ಜಿಮ್ ಮುಗಿಸ್ಕೊಂಡು ಬರ್ತಾರೆ, ಅಷ್ಟರಲ್ಲಿ ಹೊರಗಡೆ ಹೋಗಬೇಕು. ಅವನಿಗೆ ನೋಡ್ತಾ ಇರ್ತಾನೆ. ತಳ್ಳಿ ಪುಟಣಿ. ಓಯ್ ನಿಶಾನ್, ಇಲ್ಲಿ ಅಲ್ಲಿ ಬೈಕ್ ಬಂತು. ತಿಂತೀಯಾ ಇಲ್ವಾ? ತಿನ್ನು. ಸೊ ಇವಾಗ ಮೈಗೆ ಸ್ನಾನ ಮಾಡಿಕೊಂಡು ಸುಮ್ಮನೆ ಹಾಗೆ ರೆಡಿಯಾಗಿದ್ದೀನಿ. ರೆಡಿ ಅಂತ ಏನಿಲ್ಲ, ಮುಖಕ್ಕೆ ಜಸ್ಟ್ ಮಾಯಿಶ್ಚರೈಸರ್ ಮತ್ತು ಒಂದು ಲೈಟ್ ಕಲರ್ ಲಿಪ್ಸ್ಟಿಕ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಿಶಾಂತ್ಗೆ ಬೊಟ್ಟೆನೂ ಹಾಕಿಲ್ಲ, ಇಲ್ಲೇ ಹತ್ರದಲ್ಲೇ ಇರೋದು. ಸೊ ಹಾಗಾಗಿ ಈಗ ಹೊರಡಬೇಕು. ಏನಕ್ಕೆ ಅಂತ ಹೇಳಿದರೆ ನಮ್ಮ ಅಣ್ಣನ ಮದುವೆ ಹತ್ರ ಬರ್ತಾಯಿದೆ. ಒಂದು 2 ದಿನ ಇದೆ ಅಷ್ಟೇ, 2 ದಿನ ಗ್ಯಾಪ್ ಇದೆ ಅಷ್ಟೇ. ಸೊ ಸ್ಯಾರಿ ಮತ್ತು ಬ್ಲೌಸ್ನ ಸ್ಟಿಚ್ ಹಾಕೋದಕ್ಕೆ ಅಂದರೆ ಹೊಲಿಗೆ ಹಾಕೋದಕ್ಕೆ ಅಂತ ಕೊಟ್ಟಿದ್ದೆ. ಈಗ ಬ್ಲೌಸ್ನ ಈಸ್ಕೊಂಡು ಬರಬೇಕು. 3 ಸೀರೆ ಬ್ಲೌಸ್ನ ಒಲೆ ಹಾಕೋದಕ್ಕೆ ಅಂತ ಕೊಟ್ಟಿದ್ದೆ.
ಸೊ ಇವಾಗ ಹೋಗಿ ಇಸ್ಕೊಂಡು ಬರಬೇಕು. ಯಾವ ರೀತಿ ಹೊಲ್ದಿದ್ದಾರೆ ಏನು ಅಂತ ನೋಡಬೇಕು. ಸೊ ಲಿಶಾಂತು ಫ್ಯಾನ್ ಆಫ್ ಮಾಡಿರೋದಕ್ಕೆ ನೋಡ್ತಾ ಇದ್ದಾನೆ. ಫ್ಯಾನ್ ಹಾಕಿದ್ರೆ ಹೆವಿ ಸೌಂಡು. ಶೆಕೆ ಗಾಯ್ಸ್ ಆಗೋದೇ ಇಲ್ಲ. ಫ್ಯಾನ್ ಆನ್ ಮಾಡಿದೆ, ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಇವಾಗ ಹೊರಡೋಣ. ಬಂತು ಫ್ಯಾನ್ ಬಂತು ಪುಟಣಿ, ಬಂತು ಫ್ಯಾನ್. ಬಂತಿದ್ಯಾ ಫ್ಯಾನ್ ಬಂತು ಸೊ ಇವಾಗ ಹೊರಡೋಣ. ಮಳೆ ಏನು ಬಂದಿದೆ ಫ್ರೆಂಡ್ಸ್, ಇಲ್ಲಿ ನೋಡಿ ನೀರು ಯಾವ ರೀತಿ ಬಂದಿದೆ ಒಳಗಡೆ. ಓ ಮೈ ಗಾಡ್, ಏನಿದು ಹಿಂಗೆ ಬರ್ತಿದೆ ಮಳೆಯಲ್ಲಿ? ಪಪ್ಪ ಬೇರೆ ಬಂದಿಲ್ಲ, ಇಷ್ಟೊಂದು ಮಳೆ ಬರ್ತಿದೆ ನೋಡಿ. ಅಬ್ಬಾ, ಫುಲ್ ಒಳಗಡೆ ನೀರು ಬಂದ್ಬಿಟ್ಟಿದೆ. ನಾನು ನೋಡ್ಕೊಂಡೇ ಇಲ್ಲ. ಮೈ ಜಿಮ್ಮಿಂದ ಹೊರಟಿದ್ದೀನಿ ಅಂತ ಕಾಲ್ ಮಾಡಿದ್ರು. ಸೊ ನಾವಿಬ್ಬರು ರೆಡಿಯಾಗಿ ಕೂತಿದ್ದೀವಿ ಒಳಗಡೆ. ಅವ್ರು ಫೋನ್ ಮಾಡಿದಾಗ ಕೆಳಗಡೆ ಹೋಗೋಣ ಅಂತ. ಮಳೆ ನೋಡಿದ್ರೆ ಹಿಂಗೆ ಬಂದಿದೆ. ಸೊ ಈಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ನೀನು ಸೀಟೋದಲ್ಲ ಬಿಡಮ್ಮ, ಅವನೇ ಸೀಡ್ತಾನಂತೆ ನೋಡಿ. ಜಾರ್ ಬಿದ್ದರೆ ಗೊತ್ತಾಗುತ್ತೆ ನಿಮಗೆ. ಸೈಡ್ ಬನ್ನಿಲ್ಲ, ನಾನು ಸೀಟ್ ಕೊಟ್ಬಿಡ್ತೀನಿ. ಮಳೆ ಇಲ್ಲಿ ನೋಡಿ, ಜಾಡ್ತೀರಾ ಲಿಶಾಂತ್? ಬನ್ನಿ ಹಿಂಗೆ, ಸೈಡ್ ಬನ್ನಿ. ಯಾರಿಗೆ ಹೇಳ್ತಾ ಇರೋದು? ಇಷ್ಟೊಂದು ಜೋರು ಮಳೆ ಬರ್ತಿದ್ಯಾ ದೇವ್ರೆ. ಅಲ್ಲಿ ಚೀಲ ಮಹಿ ಹಾಕಿದ್ದಾರೆ, ಬಟ್ ಇವನು ಹಿಡ್ಕೊಂಡು ನಾನು ಬ್ಯಾಗ್ಲ ಹತ್ರ ಚೀಲ ಹಾಕೋದಕ್ಕಾಗಲ್ಲ. ತುಂಬ ಹಠ ಮಾಡ್ತಾನೆ. ಈಗಲೇ ನೋಡ್ತಾ ಇರ್ಬೋದು ನೀವು. ಇದನ್ನು ಕೊಡು, ನಾನು ಕ್ಲೀನ್ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದಾನೆ. ಚೀಲ ಹಾಕೋಣ ಮುಂದೆಗಡೆ. ಅದಾದರೆ ಕವರ್ ಆದರೆ ಮಳೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಒಳಗಡೆ. ಅಂದರೆ ಒಳಗಡೆ ಏನು ಮಳೆ ಬರೋದಿಲ್ಲ ಚೀಲ ಹಾಕಿದ್ರೆ. ಸೊ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ, ಇವನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ನಮ್ಮಪ್ಪ ಬೇರೆ ಕಾಲ್ ಮಾಡ್ತಾ ಇದ್ದಾರೆ, ಮಳೆ ಬರ್ತಿದ್ಯಾ ಅಲ್ಲಿ ಅಂತ ಕೇಳೋದಕ್ಕೆ ಇರಬೇಕು. ಮೊಮ್ಮಗನ ಜೊತೆ ಮಾತಾಡ್ತಾರೆ ಇವಾಗ ಇಷ್ಟೊತ್ತಲ್ಲಿ. ಓಕೆ, ಈ ರೀತಿ ಕವರ್ ಮಾಡಿದ್ದೀನಿ, ಮಳೆ ಬರ್ತಾ ಇಲ್ಲ ಒಳಗಡೆ. ಚೀಲನ ಈ ರೀತಿ ಕವರ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ. ಆ್ಯಂಡ್ ಹೊರಗಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂದರೆ, ಓ ಮೈ ಗಾಡ್. ನಾನಿವತ್ತು ಸೀರೆ ಇಸ್ಕೊಂಡು ಬಂದಂಗೆ ನೋಡಿ ನೋಡಿ ಹೆಂಗೆ ಮಳೆ ಬರ್ತಿದೆ. ಸೀರೆ ಇಸ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ನಾಳೆನೇ ರಿಸೆಪ್ಷನ್ನು, ನಾಡಿದ್ದು ಮದುವೆ. ಏನಪ್ಪ ಮಾಡೋದು? ಇವತ್ತು ಜೋರು ಮಳೆ ಬಂತು ಅಂದರೆ ಬೆಳಿಗ್ಗೆನೇ ಹೋಗಿ ಇಸ್ಕೊಳ್ಬೇಕಾಗತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸೊ ಮಹಿ ಏನು ಮಾಡ್ತಿದ್ರು, ಮೇ ಬಿ ಅವರು ಜಿಮ್ಮಲ್ಲೇ ಇದ್ದರೆ ಬೆಟರು, ಇಲ್ಲ ಅಂದರೆ ಮಳೆ ನಿಂತ್ಕೊಂಡು ಬರ್ತಾರೆ ಅಷ್ಟೇ ಅವರು. ಎಷ್ಟು ಜೋರು ಮಳೆ ಬರ್ತಿದೆ ಗೊತ್ತಾ? ಹಬ್ಬ ಬೇರೆ ನಿಶಾಂತ್ ನೋಡಿ, ಅವ್ರ ಅಪ್ಪಂದು ಆಫೀಸ್ ಬ್ಯಾಗ್ನೆಲ್ಲ ಜಿಪ್ಪೆಲ್ಲ ತೆಗೆದ್ಬಿಟ್ಟು ರಿಪೇರಿ ಮಾಡ್ತಾ ಇದ್ದಾನ ಅವನು. ಸೊ ಡೋರ್ ಕ್ಲೋಸ್ ಮಾಡೋಣ. ಈ ಹುಡುಗರು ಸಿಡ್ಲೆಲ್ಲ ಬರುತ್ತಲ್ಲ, ಸೊ ಮಕ್ಕಳಿರೋ ಮನೇಲಿ ಹುಷಾರಾಗಿರಬೇಕು. ಸೊ ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ, ಏನು ಮಾಡೋದು? ಫಸ್ಟು ಮೈಗೆ ಫೋನ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಅಂತ ಕೇಳೋಣ. ಫಸ್ಟು ಜಿಮ್ಮಲ್ಲೇ ಇದ್ದರೆ ಆರಾಮಾಗಿರ್ತಾರೆ, ಮಳೇಲಿ ಏನು ನೆನೆಯೋದಿಲ್ಲ. ಅಲ್ಲಿಂದ ಹೊರಟಿದ್ರೆ ಮಾತ್ರ ಫುಲ್ ಚೆನ್ನಾಗಿ ನೆಂದಿರ್ತಾರೆ ಅಷ್ಟೆ. ಎತ್ಕೋತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಎತ್ಕೊಂಡೆ ಸರಿನಾ? ಕಣ್ಣಲ್ಲಿ ಕಣ್ಣೀರು ನೋಡಿ ಒಂದು. ಎತ್ಕೊಂಡಂಗೆ ಇರಬೇಕು ಅಂದರೆ ಹೆಂಗೆ ಲಿಶಾ ಅಂತ? ಕೈ ನೋವು ಬರಲ್ವ ನನಗೆ? ನಿಂದು ಊಟ ಆಯ್ತಲ್ವಾ? ನಾನು ಊಟ ಮಾಡಬಾರ್ದಾ? ಸೊ ರಾತ್ರಿ ಊಟ ರೆಡಿಯಾಗಿದೆ, ಈಗ ಊಟ ಮಾಡಬೇಕು. ಒಂದ್ಸಲ ಆದರೂ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ.
ಅಲ್ಲೇ ನಿಲ್ಸ್ಕೊಂಡು ಹೊಲ್ಸ್ಕೊಂಡು ಬಂದ್ರಾ ಪಾಪ. ಸೊ ಸ್ಯಾರಿ ಬ್ಲೌಸ್ ಹೊಲ್ದಿದ್ದಾರಂತೆ. ಮೈ ಅಲ್ಲೇ ನಿಂತ್ಕೊಂಡು ಹೊಲ್ಸ್ಕೊಂಡು ಬಂದೆ ಅಂತ ಹೇಳಿದ್ರು. ಸೊ ಹೊಲ್ದಿದ್ದಾರಂತೆ. ಹೆಂಗಿದೆ? ಚೆನ್ನಾಗಿದೆಯಾ? ಅವನು ತಿಂದ. ಅಪ್ಪ ಮಗ ಕ್ರಿಕೆಟ್ ನೋಡ್ತಾವ್ರೆ ಊಟ ಮಾಡ್ಕೊಂಡು. ಸೊ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ಬಂದಿದ್ದಾರೆ. ನೋಡೋಣ ಯಾವ ರೀತಿ ಇದೆ ಅಂತ. ದೇವರೇ, ಅರ್ಜೆಂಟಲ್ಲಿ ಹೊಲ್ದಿರ್ತಾರೆ, ಹೆಂಗೆ ಹೊಲ್ದಿರ್ತಾರೋ ಅಂತ ಭಯ ಆಯ್ತೈತೆ ನನಗೆ. ನಾನು ರೆಗ್ಯುಲರಾಗಿ ಅಲ್ಲೇ ಸ್ಟಿಚ್ ಮಾಡಿಸೋದಕ್ಕೆ ಅಂತ ಕೊಡೋದು ಬ್ಲೌಸ್ನೆಲ್ಲ. ಬಟ್ ಭಯ ಇದೆ, ಒಂದೇ ದಿನದಲ್ಲಿ 3 ಬ್ಲೌಸ್ನು ಕರೆಕ್ಟಾಗಿ ಹೊಲ್ದಿದ್ದಾರಾ ಅಂತ ಸ್ವಲ್ಪ ಡೌಟ್ ಆಗ್ತಿದೆ. ಸೊ ಫಸ್ಟು ನೋಡೋಣ ಯಾವ ರೀತಿ ಹೊಲ್ದಿದ್ದಾರೆ. ಸೊ ಫಸ್ಟ್ಗೆ ಸಾರಿ, ಸಿಕ್ಕಾಪಟ್ಟೆ ಶೆಕೆ ಇದೆ, ಹಾಗಾಗಿ ನಾನು ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ನೋಡೋಣ. ನಿಮಗೆ ವಾಯ್ಸ್ ಏನಾದರೂ ಕಿರಿಕಿರಿ ಅನ್ನಿಸ್ತಾ ಇದ್ದರೆ ರಿಯಲಿ ಸಾರಿ. ಸೊ ನಾನು ಈ ಒಂದು ಸ್ಯಾರಿ ಸ್ಕೈ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನ್ ಇದೊಂದು, ಆರೆಂಜ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ದು ಈ ಒಂದು ಸ್ಯಾರಿ. ಸೊ ಟೋಟಲ್ ನಾನು 3 ಸೀರೆನ ಸ್ಟಿಚ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ. ಲಿಶೋ, ಇದು ನನ್ನ ಫೇವ್ರೇಟ್ ಇದು ನನ್ನ ಫೇವ್ರೇಟ್ ಸ್ಯಾರಿ. ಇದು ಪರ್ಪಲ್ ಕಲರು. ಸೊ ಈ ಒಂದು ಸ್ಯಾರಿನ ಸ್ಟಿಚ್ ಮಾಡಿಸೋದಕ್ಕೆ ಅಂದರೆ ಬ್ಲೌಸ್ ಹೊಲಿಯೋದಕ್ಕೆ ಅಂತ ಕೊಟ್ಟಿದ್ದೆ. ನೋಡೋದು ಬ್ಲೌಸ್ನ ಯಾವ ರೀತಿ ಹೊಲಿದಿದ್ದಾರೆ ಅಂತ ನೋಡಬೇಕು. ಇದು ಆರೆಂಜ್ ಸ್ಯಾರಿ ಏನು ತೋರಿಸ್ದೆ ಅದು ಇದು ಆರೆಂಜ್ ಸ್ಯಾರಿ ಇದೆಯಲ್ವಾ. ಸೊ ಈ ಸ್ಯಾರಿಗೆ ಈ ಬ್ಲೌಸು ಪರ್ಪಲ್ ಬ್ಲೌಸ್ ಬರುತ್ತೆ. ಸೊ ಇದನ್ನು ಸಿಂಪಲಾಗಿ ಹೊಲಿಸಿದ್ದೀನಿ. ಫ್ರಂಟ್ ಏನು ಹೇಳ್ತಾರೆ, ಪ್ರಿನ್ಸಸ್ ಕಟ್ಟು, ಫ್ರಂಟ್ ಪ್ರಿನ್ಸಸ್ ಕಟ್ ಹೊಲಿಸಿದ್ದೀನಿ. ಆ್ಯಂಡ್ 3/4 ಸ್ಲೀವ್ಸು. ಆ್ಯಂಡ್ ಬ್ಯಾಕ್ ಸೈಡು ಈ ರೀತಿ ಇದೆ ಡಿಸೈನ್. ಆ್ಯಂಡ್ ಒಂದು ಟ್ಯಾಗ್ ಕಟ್ಟೋದು. ಇದನ್ನೆಲ್ಲ ಇವಾಗ ತೋರಿಸಾದ್ಮೇಲೆ ವೇಟ್ ಮಾಡಿ ನೋಡಬೇಕು ಕರೆಕ್ಟಾಗಿ ಆಗುತ್ತಾ ಏನು ಅಂತ. ಸೊ ಇದು ಒಂದು ಸ್ಕೈ ಬ್ಲೂ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ. ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ. ಸೊ ಫ್ರಂಟ್ ಪ್ರಿನ್ಸಸ್ ಕಟ್ಟು, ಪ್ರಿನ್ಸಸ್ ಕಟ್ ಇದೆ. ಆ್ಯಂಡ್ ಇದು 3/4 ಸ್ಲೀವ್ಸು. ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಬಟನ್ಸು. ಆ್ಯಂಡ್ ಒಂದು ಟೈ. ಬ್ಲೌಸು ಈ ರೀತಿ ಬಂದಿದೆ. ಆ್ಯಕ್ಚುಲಿ ನಾನು ಈ ಪಿಂಕ್ ಕಲರ್ ಬ್ಲೌಸ್ ಡಿಸೈನ್ ಬೇರೆ ಹೇಳಿದ್ದೆ, ಅವ್ರು ನಾರ್ಮಲ್ ಹೊಲ್ದಿದ್ದಾರೆ. ನಾನು ಫೋಟೋ ಕೂಡ ಸೆಂಡ್ ಮಾಡಿದ್ದೀನಿ ಯಾಕೆ ಈ ರೀತಿ ಹೊಲಿದ್ದಾರೆ. ಆರೆಂಜ್ ಕಲರ್ ಓಕೆ, ನಾರ್ಮಲ್ ಬ್ಲೌಸ್ ಹೊಲಿದ್ದಾರೆ. ನಾನು ಫೋಟೋ ಎಲ್ಲ ಶೇರ್ ಮಾಡಿದ್ದೀನಿ. ಹೆಂಗೆ ಹೊಲಿದ್ದಾರೆ ಫ್ರಂಟ್ ಈ ರೀತಿ ಬರುತ್ತೆ. ಎಲ್ಲ ಪ್ರಿನ್ಸಸ್ ಕಟ್ಟೆ ನಾನು ಸ್ಟಿಚ್ ಮಾಡಿಸಿರೋದು. 3/4 ಸ್ಲೀವ್ಸು. ಬ್ಯಾಕ್ ಸೈಡು ಒಂದು ಬಟನ್ ಕೊಟ್ಟಿದ್ದಾರೆ. ಬಟನ್ ಆ್ಯಂಡ್ 3 ಹುಕ್ಕು. ನೆಕ್ಸ್ಟ್ ಇದು ಕಟ್ಕೊಳ್ಳೋದು ಕೆಳಗಡೆ, ಹೀಗೆ ಕೆಳಗಡೆ ಟೈ ಮಾಡೋದು. ವೇರ್ ಮಾಡಿ ನೋಡೋಣ. ಆ್ಯಂಡ್ ನಂಗೆ ಹೇಳಿದ್ದು
ಆಗಿರೋ ಡಿಸೈನೇ ಬೇರೆ. ಒಂದೇ ದಿನದಲ್ಲಿ ಹೊಲಿತೀನಿ ಅಂದರೆ ಹಿಂಗೆ ಆಗೋದು ಬಜ್ಜಿ. ಸೊ ಯಾವುದಕ್ಕೂ ಒಂದ್ಸಲ ನಾನು ವಾಟ್ಸಪ್ಪಲ್ಲಿ ಚೆಕ್ ಮಾಡಿ ನೋಡ್ತೀನಿ ಯಾವ್ಯಾವ ಡಿಸೈನ್ ಕಳಿಸಿದೆ ಅಂತ. ನೋಡೋಣ ಇದು ಫಸ್ಟ್. ಬ್ಲೌಸ್ ವೇರ್ ಮಾಡಿದೆ, ಚೆನ್ನಾಗಿ ಹೊಲ್ದಿದ್ದಾರೆ. ಅಂದರೆ ಬ್ಯಾಕ್ ಡಿಸೈನು ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು. ಇಲ್ಲ, ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಹೊಲ್ದಿದ್ದಾರೆ. ಸೊ ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಲಿಶು ಹೊಳ್ತಾ ಇದ್ದಾನೆ, ನಿದ್ದೆ ಮಾಡಿಸು ಅಂತ. ಫ್ರೆಂಡ್ಸ್, ನಾಳೆ ಬೆಳಿಗ್ಗೆ ಸಿಗೋಣ. ಲವ್ ಯು ಆಲ್, ಬಾಯ್. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬಾಯ್ ಮಾಡಮ್ಮ. ಬಾಯ್. ಪುತ್ತ ಕೊಡು. ಬಾಯ್.